ಹಾಯ್ ಫ್ರೆಂಡ್ಸ್, ಹೆಲೋ, ನಮಸ್ಕಾರ, ಅಸ್ಸಲಾಮು ಅಲೈಕುಮ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು ಅಂದ್ಕೊತೀನಿ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ. ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಟಿಫಿನ್ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ನೀರು ಬಂದಿದೆ ಫ್ರೆಂಡ್ಸ್. ಇವತ್ತು ನೀರು ಬಂದಿದೆ. ನಮ್ಮ ಹಸ್ಬೆಂಡ್ ನೀರು ತುಂಬ್ತಾ ಇದ್ದಾರೆ ಅಲ್ಲಿ ಹೊರಗಡೆ. ನಾನು ಟಿಫಿನ್ ಏನು ರೆಡಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ. ನಾನು ಟಿಫಿನ್ ರೆಡಿ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ನಾಷ್ಟದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಬದನೆಕಾಯಿ ಗೊಜ್ಜು, ಅಂದರೆ ನಾವು ಬೈಗನ್ಕಾಯಿ ಭರ್ತಾ ಮಾಡ್ತಾ ಇದ್ದೀವಿ. ಇದು ಫಸ್ಟ್ ಇವೆಲ್ಲ ಒಗ್ಗರಣೆ ಕೊಟ್ಬಿಟ್ಟು ಬದನೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಆಗಿದೆ ಆಲ್ರೆಡಿ. ಇಲ್ಲಿ ನೋಡಿರಿ, ಟೊಮ್ಯಾಟೊ ಮತ್ತು ಸ್ವಲ್ಪ ಹುಣಸೆಹಣ್ಣು, ಅರಿಶಿಣ ಮತ್ತು ಆಂಧ್ರ ಸ್ಟೈಲ್ ಸಾಂಬಾರು ಪೌಡರ್. ನಾವು ಮನೇಲಿ ರೆಡಿ ಮಾಡ್ಕೊಂಡಿರುವ ಇದು ಸಾಂಬಾರು ಪೌಡ್ರ್ ಫ್ರೆಂಡ್ಸ್. ಮತ್ತು ಉಪ್ಪು, ಮತ್ತು ನೋಡಿರಿ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ಮಿಕ್ಸ್ ಮಾಡಿದ್ದೀನಲ್ಲ, ಇದು ಚೆನ್ನಾಗಿ ಫ್ರೈ ಆಗಬೇಕು 1-2 ನಿಮಿಷ. ನೋಡಿರಿ ಫ್ರೆಂಡ್ಸ್, ಜೊತೆಗೆ ಕಿಚಡಿ ಮಾಡಿದ್ದೀನಿ. ನೋಡಿರಿ ಇಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ತುಂಬ ಒಳ್ಳೆ ಘಮ ಬರ್ತಾ ಇದೆ. ನೋಡಿರಿ, ಇದಂತರ ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿರೋದು. ಇಲ್ಲಿ ನಮ್ಮ ಬೈಗನ್ಕಾಯಿ ಭರ್ತಾ ರೆಡಿ ಆಗ್ತಾ ಇದೆ. ಇದು ಸ್ವಲ್ಪ ಫ್ರೈ ಆಗಲಿ ಸಾಕು. ನೋಡಿರಿ, ಚೆನ್ನಾಗಿ ಫ್ರೈ ಆಗಲಿ. ನಂದಿಷ್ಟು ಗ್ಯಾಸ್ ಲೋ ಮಾಡಿಬಿಟ್ಟಿದ್ದೆ. ನೋಡಿರಿ ಇಷ್ಟು ಫ್ರೈ ಆಗಿದೆಲ್ಲ. ಹುಣಸೆಹಣ್ಣು ನೋಡ್ರಿ, ಅದು ಬ್ಲ್ಯಾಕ್ ಇರುತ್ತೆ. ನೋಡ್ರಿ, ಇವಾಗ ಸೀಟಿ ಬರಬೇಕಿದು. 1-3 ಸೀಟಿ ಬಂದರೆ ಸಾಕು. ಬದನೆಕಾಯಿ ಗೊಜ್ಜು ರೆಡಿ ಆಗಿಬಿಡುತ್ತೆ. ಓಕೆ, ನೋಡ್ರಿ ಫ್ರೆಂಡ್ಸು, ಇವಾಗ ಬದನೆಕಾಯಿ ಗೊಜ್ಜು ಮಗಿಸ್ತಾ ಇದ್ದೀನಿ. ನೋಡಿ, ಬೈಗನ್ಕಾಯಿ ಭರ್ತಾ ರೆಡಿ ಆಯಿತು. ಇವಾಗ ನೋಡಿ ಫ್ರೆಂಡ್ಸ್, ಕಿಚಡಿ ಭರ್ತಾ ಮಾಡಿದ್ದೀನಿ ಅಲ್ಲ, ಅದರಲ್ಲಿ ನಂಚ್ಕೊಳಕ್ಕೋಸ್ಕರ ಇದು ಆಲೂಗಡ್ಡೆ ಭಜ್ಜಿಯ ಮಾಡ್ತಾ ಇದ್ದೀನಿ. ಇದರಲ್ಲಿ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಇದು ಸೋಡಾ ಪೌಡ್ರ್ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಪೌಡ್ರ್, ಏನಂತಾರೆ ಖಾರ ಪುಡಿ, ಸ್ವಲ್ಪ ಉಪ್ಪು, ಇಷ್ಟೊಂದು ಹಾಕಿದ್ದೀನಿ. ಇವಾಗ ಮಾಡ್ತಾ ಇದ್ದೀನಿ. ನೋಡ್ರಿ, ಇದೆಲ್ಲ ಹಾಕ್ಬಿಟ್ಟು ಇಲ್ಲಿ ಎಣ್ಣೆ ಬಿಸಿ ಆಗ್ಬಿಟ್ಟಿದೆ. ಇವಾಗ ಫಟಾಫಟ್ ಹಾಕೋಣ. ನೋಡ್ರಿ, ಇವಾಗ 1/3 ಫ್ರೈ ಆಗಿದೆ. ಸ್ವಲ್ಪ ಒಳಸ್ ಹಾಕ್ತೀನಿ ಇದಕ್ಕೆ. ಇದು ಕಿಚಡಿ ಭರ್ತದಲ್ಲಿ ಅದು ಅಕ್ಕಿದು ಸಂಡಿಗೆ ಮಾಡ್ತಾರಲ್ಲ ಫ್ರೆಂಡ್ಸ್ ಮನೆಯಲ್ಲಿ, ಅದು ಸಂಡಿಗೆ ಇರಬೇಕಿನ್ನು ಚೆನ್ನಾಗಿ ಅನಿಸುತ್ತೆ ಇದರಲ್ಲಿ ಕಾಂಬಿನೇಷನ್ ಕಿಚಡಿ ಭರ್ತದಲ್ಲಿ. ಅದು ಕಲರ್ ಬಂದರೆ ಸಾಕು ಫ್ರೆಂಡ್ಸ್. ಇವಾಗ ಇದು ರೆಡಿ ಆಗಿದೆ. ನೋಡ್ರಿ, ಚೆನ್ನಾಗಿ ಫ್ರೈ ಆಗಿದೆಲ್ಲ. ಆಲೂಗಡ್ಡೆ ತುಂಬ ತೆಳ್ಳಗೆ ಮಾಡಿದ್ದೀನಿ. ಇದು ದಪ್ಪ ಇದ್ರೆ ಮತ್ತೆ ಕೆಲವೊಂದು ಸಾರಿ ಅದು ಏನಂತಾರೆ, ಮಕ್ಕಳಿಗೆ ತುಂಬ ಇಷ್ಟ. ನಮ್ಮ ಮಕ್ಕಳಿಗೆ ಆಲೂಗಡ್ಡೆದು ಮೆಣಸಿನ್ಕಾಯಿ ಭಜ್ಜಿಯಕ್ಕಿಂತ ಬಿಟ್ಟು ತುಂಬ ಇಷ್ಟ. ನೋಡ್ರಿ, ಆಲೂಗಡ್ಡೆದು. ಇವಾಗ ನೋಡ್ರಿ, ಮತ್ತೊಂದು ಟ್ರಿಪ್ ಹಾಕಿದ್ದೀನಿ. ಇಲ್ಲಿ ಫಸ್ಟ್ ಫ್ರೈ ಮಾಡಿರೋದು ಇಲ್ಲಿದೆ. ನೋಡ್ರಿ, ಇದನ್ನು ಚೆನ್ನಾಗಿ ಫ್ರೈ ಆಗಿದೆ. ಆಯಿತು.
ನೋಡ್ರಿ ರೆಡಿ ಆಯಿತು ಆಲೂಗಡ್ಡೆ ಭಜಿಯಾ. ನೋಡ್ರಿ ಎಷ್ಟೊಂದು ಮಾಡಿದ್ದೀನಿ. ನೋಡ್ರಿ ಇವತ್ತಿನ ನಾಷ್ಟ ಅಂತೂ ರೆಡಿ ಆಯಿತು ಫ್ರೆಂಡ್ಸ್. ಖಿಚಡಿ ಭರ್ತಾ ಮತ್ತು ಆಲೂ ಭಜಿಯಾ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೋಡೋಕ್ಕೂ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ನಾಷ್ಟ ಅಂತೂ ರೆಡಿ ಮಾಡೋದಾಯಿತು. ಮತ್ತು ಇವಾಗ ನಾನು ನೆಕ್ಸ್ಟ್ ಪೈಪ್ ಹಿಡಿತೀರಾ? ನಮ್ಮ ಅಜ್ಜಿ ನೋಡ್ರಿ ನೀರು ಹಿಡಿಯಾಕತ್ತಾರ. ನಮ್ಮ ಡ್ರಮ್ ತುಂಬಾಕತ್ತಾರ ನೋಡ್ರಿ. ಒಳಗೆ ಅಡುಗೆ ಮಾಡಾಕತ್ತಿದ್ದಲ್ಲ ಅಜ್ಜಿ ಚಂದ ನಿಂತ್ಬಿಟ್ಟ. ಇವ್ರು ನೋಡ್ರಿ ಇಲ್ಲಿ ನೀರು ತುಂಬಾತಾರ. ನಾನು ಅಡುಗೆ ಮಾಡ್ಕೊಂತ ಇದ್ದೆಲ್ಲ ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ ನೀರು ತುಂಬ್ತಾ ಇದ್ದಾರೆ ಇವತ್ತು. इधर रखो इधर ठंडा. ನೋಡ್ರಿ ನೀರು ಬಂದಿನ ನಮ್ಮೋಣಿ ಎಲ್ಲ ಹಬ್ಬ ಹಬ್ಬ ಆಗ್ಬಿಡುತ್ತೆ. ಎಲ್ಲ ಹಸಿ ಆಗ್ಬಿಡುತ್ತೆ. ಏನಜ್ಜಿ ಗಿಳಿ ನಾವು ವಿಡಿಯೋ ಮಾಡುವಾಗ ಹೋಗ್ಬಿಡ್ತಾವು. ಹಾಂ ತುಂಬಿತಾ? ಇದೊಂದು ಡ್ರಮ್ ಇತ್ತು ನೋಡ್ರಿ, ತುಂಬಿಟ್ರೆ ನಮ್ಮ ಅಜ್ಜಿ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಆಯ್ತು, ಅಕ್ಕ ಕೊಡ್ಬೇಕೇನದು ಪೈಪ್? ಹೌದಾ, ಆಯ್ತು ಹೇಳಿ. ಇವಾಗ ನೋಡಿ ಫ್ರೆಂಡ್ಸ್, ಅದು ಆಧಾರ್ ಕಾರ್ಡ್ ಮೊನ್ನೆ ಮಾಡ್ಸೋಕೆ ಹಾಕಿದ್ದಲ್ಲ, ಅದು ಏನು ರೆಡಿ ಆಗೈತೇನಿಲ್ಲ ಅಂತ ಹೇಳಿ ಸೈಬರಿಗೆ ಹೋಗಿ ಇವಾಗ ಕೇಳ್ತೀನಿ. ಅದು ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸು. ಇನ್ನೊಂದು ನಮ್ಮ ಅಪ್ಪುದು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸೋಕೆ ಹಾಕೋಗೋಸ್ಕರ ಹೋಗ್ತಾ ಇದ್ದೀನಿ ನೋಡ್ರಿ. ಬರ್ರಿ ಹೋಗೋಣ. ನಾನು ಫೈಜಾನ್ ಹೋಗ್ತಾ ಇದ್ದೀನಿ ನೋಡ್ರಿ. ನಮ್ಮ ಹುಡುಗಿ ನೋಡ್ರಿ ಕೆಲಸ ಮಾಡಕತ್ತಾಳ. ನಮ್ಮ ರಿನ್ಶಾ ಕೆಲಸ ಮಾಡಕತ್ತಾಳ, ಕಸ ಬಿಡಕತ್ತಾಳ ನೋಡ್ರಿ. ಹಾಂ रिमो कितना झाड़ी मम्मा? कैसे कैसे झाड़ रही माँ? हाँ ಫಸ್ಟ್ ಟೈಮ್ ಹೊಡಿತಾ ಇದ್ದಾಳೆ. ನಾನು ಹೊರಗಡೆ ಹೋಗ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಸ್ವಲ್ಪ ಕಸ ಹೊಡಿ ಅಂತ ಅಂದಿನಿ ನೋಡ್ರಿ. आज झाड़ती की झाड़ू पूरा निकल जाता ले. ನೋಡ್ರಿ ಎಷ್ಟು ನೀಟ್ ಬದ ಇಲ್ಲಿಂದ. ಇತ್ತ ನೀಟ್ ನೋಡ್ರಿ. ಫೈಜಾನ್ ಚಪ್ಪಲಿ ಹಾಕೊಂಡು ನನ್ನ ಮಗಳು ಬಿಡಾಕತ್ತಾಳ ನೋಡ್ರಿ ಇವತ್ತು. ನಿಮಿಷ झाड़ झाड़ जाको घर के पास खेले तो रहो. हो गया माँ? चल फैजान बस ले रहने दो, मैं कर लूंगी. सुबह झाड़ा झुका ले माँ. फास्ट है रिमशा. चलो अभी मुँह हाथ धो के बैठा. पढ़ लेता बैठ, मैं आती हूँ. मैं तू भी आती? अरे यार खेलना. हाँ बाय रिमशा, बाय. कहाँ भी दूर मत जा माँ. क्या रिमशा? यहाँ खेलो. हाँ कहीं भी नहीं जाना. बाय रिमशा. अफ़्वा आए तो बोल, पढ़ लेता बैठना. ಹೇಳಿದ ಮಾತು ಕೇಳ್ತಾಳೆ ನೋಡ್ರಿ ನನ್ನ ಮಗಳು. ನೋಡ್ರಿ ನಡ್ಕೊಂತ ಹೋಗ್ತೀವಿ. ಇಲ್ಲೇ ಸಮೀಪ ಆಗುತ್ತೆ ರೀ ಹೋಗಕ್ಕೆ. ಇಲ್ಲಿ ನೋಡ್ರಿ ಮಂದಿರ. ಇವಾಗ ದಸರಾ ಆಯ್ತಲ್ರಿ, ಅದಕ್ಕೋಸ್ಕರ ಇದೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡ್ರಿ. ನೋಡ್ರಿ ನಾವು ಬೆಳಿಗ್ಗೆ ನೀರು ಬಂತಲ್ಲ, ನಮಗೆ ಬೆಳಿಗ್ಗೆ ನೀರು ಬಂದಿದೆ. ಇಲ್ಲೆಲ್ಲ ಸಾಯಂಕಾಲ ಬಂದಿದೆ ನೋಡ್ರಿ. ಲಾಸ್ಟ್ ಇಲ್ಲಿ ನಮಗೆ ಫಸ್ಟ್ ಬಂದಿರೋದು ನೋಡ್ರಿ ನೀರು ಇವತ್ತು.
ಮೋಟ್ರ್ ಸೌಂಡ್ ಎಲ್ಲ ಫುಲ್ ಕೇಳಿಸ್ತಾ ಇದೆ. ನೋಡ್ರಿ ಇವಾಗ ಇಲ್ಲಿ ಬಂದಿದ್ದೀನಿ. ಸ್ವಲ್ಪ ರಶ್ ಇದೆ ಫ್ರೆಂಡ್ಸ್, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ನೋಡ್ರಿ ಏನು ನೋಡ್ಬೇಕು ಇವಾಗ, ಆಧಾರ್ ಕಾರ್ಡ್ ಬಂದಿತ್ತೆ ಏನಿಲ್ಲ ಅಂತ. ಫ್ರೆಂಡ್ಸು ಇವಾಗ ಸೈಬರ್ಗೆ ಹೋಗಿ ಬಂದೆ, ಕೆಲಸನೇ ಆಗಿಲ್ಲ ನೋಡ್ರಿ. ಅದು ನಮ್ಮ ಅಪ್ಪುಂದು ಮೊನ್ನೆ ಆಧಾರ್ ಕಾರ್ಡ್ ಇಳಿಸೋಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟು ಊರಿಂದ ಊರಿಗೆ ಹೋಗ್ಬಿಟ್ಟು, ನಮ್ಮ ಮಮ್ಮಿ ಊರಲ್ಲಿನೇ ಅಲ್ವಾ ಒಂದು ಬರ್ತ್ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡೋದಿತ್ತು, ಅದು ಮತ್ತು ತಿದ್ದುಪಡಿ ಮಾಡ್ಸೋಕೆ ಹೋಗಿದ್ದೀನಿ ಅಂತ ಹೇಳಿ ನಾನು ಬ್ಲಾಗ್ ಮಾಡಿದ್ದೀನಿ ನೋಡ್ರಿ ಇದಕ್ಕಿಂತ ಮುಂಚೆ. ಅದು ಅಲ್ಲಿ ಇವಾಗ ಸೈಬರ್ಗೆ ಹೋಗಿ ಬಂದೆ ಫ್ರೆಂಡ್ಸ್. 8 ದಿನಕ್ಕೆ ಮತ್ತೆ ತೆಗಿಬೋದಲ್ಲ ತಿದ್ದುಪಡಿ, ಅದು ಮಾಡಿಸಿದ್ದು ಬಂದುಬಿಡುತ್ತೆ 8 ದಿನಕ್ಕೆ. ಅದಕ್ಕೋಸ್ಕರ ತೊಗೊಂಡ್ರಕ್ಕೆ ಹೋಗಿದ್ದಲ್ಲ ಫ್ರೆಂಡ್ಸು. ಇವಾಗ ಹೋಗಿ ಬಂದೆ, ತುಂಬಾ ಬೇಜಾರಾಯಿತು ನೋಡಿ ಫ್ರೆಂಡ್ಸ್. ಯಾಕೆ ಬೇಜಾರಾಯಿತು ಅಂದರೆ, ಅದು ಅಷ್ಟು ನಾನು ಊರಿಗೆ ಹೋಗಿ ಅಷ್ಟೆಲ್ಲ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಿಂತು ಎಲ್ಲ ಮಾಡಿಸಿದ್ದೀನಿ ಫ್ರೆಂಡ್ಸ್. ಅವೆಲ್ಲ ಇದು ರಿಜೆಕ್ಟ್ ಆಗಿಬಿಟ್ಟಿದೆ. ಅಂದರೆ ಸರ್ವೆ ಪ್ರಾಬ್ಲಮಿಂದ ತುಂಬ ಜನದ್ದು, ಯಾರೆಲ್ಲ ಆಧಾರ್ ಕಾರ್ಡಿಂದ ತಿದ್ದುಪಡಿ ಇರಲಿ, ಆಧಾರ್ ಕಾರ್ಡ್ ಇಳಿದಿದ್ದವರೆಲ್ಲರೂ ರಿಜೆಕ್ಟ್ ಆಗಿದೆ ಅಂತ. ಅವತ್ತಿನ ದಿನ ಇಲ್ಲಿ ಸಿಂಧನೂರಲ್ಲಿನೂ ಹಿಂಗೆ ಆಗಿದೆ ಅಂತ ಅದು ಸೈಬರಲ್ಲಿ ಇರ್ತಾರಲ್ಲ ಆ ಅಣ್ಣನೂ ಹೇಳಿದರು. ಅವತ್ತಿನ ದಿನ ತುಂಬ ಪ್ರಾಬ್ಲಮ್ ಆಗಿದೆ, ತುಂಬ ಜನದ್ದು ಈ ಥರ ರಿಜೆಕ್ಟ್ ಆಗಿರೋ ಪ್ರಾಬ್ಲಮ್ ಬಂದಿದೆ, ಹೌದು ಅಂತ ಹೇಳಿದರು. ಮತ್ತು ಅವರಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಹೇಳಿ ನಾನಂದೆ, ಇಲ್ಲ ಆಧಾರ್ ಕಾರ್ಡ್ ಇಳಿಸಿದ್ದಾರಲ್ಲ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಸರ್ವೆ ಪ್ರಾಬ್ಲಮ್ ಇತ್ತು ಅವತ್ತಿನ ದಿನ. ಅದಕ್ಕೋಸ್ಕರ ಯಾರೆಲ್ಲ ಅವತ್ತಿನ ದಿನ ಆಧಾರ್ ಕಾರ್ಡ್ ಇಳಿಸೋಕೆ ಬಂದಿದ್ದಲ್ಲ ಅವತ್ತು ತುಂಬ ಜನದ್ದು ಈ ಥರ ಆಗಿದೆ ಅವ್ರದ್ದೆಲ್ಲರದು. ಅದರಲ್ಲಿ ನಿಮ್ಮದು ಒಂದು ನೋಡ್ರಿ ಹಿಂಗಾಗೈತೆ ಅಂತ ಹೇಳಿದರು ಫ್ರೆಂಡ್ಸ್. ನಾನು ಎಷ್ಟು ಇದು ಆಧಾರ್ ಕಾರ್ಡು ಸರಿಪಡಿಸ್ಕೊಂಡು ತಿದ್ದುಪಡಿ ಎಲ್ಲ ಆಗಿಂದ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಫ್ರೆಂಡ್ಸ್ ನಮ್ಮ ಅಪ್ಪಂದು. ಅದಕ್ಕೋಸ್ಕರ ನಾನು ಇದೆಲ್ಲ ಕಷ್ಟಪಟ್ಟು ಮಾಡಿಸ್ಕೊತಾ ಇದ್ದೀನಿ. ಬಟ್ ಏನು ಮಾಡಬೇಕು, ನನಗಂತೂ ಫುಲ್ ಬೇಜಾರಾಯಿತು ಫ್ರೆಂಡ್ಸ್. 3 ದಿನ ಅವು ಡಾಕ್ಯುಮೆಂಟ್ಸ್ ಸಲುವಾಗಿ ನಾನು 3 ದಿನ ನಮ್ಮ ಮಮ್ಮಿ ಮನೆಗೆ ಊರಿಗೆ ಹೋಗ್ಬಿಟ್ಟು, ಮನೆಯಲ್ಲಿನೂ ಜಾಸ್ತಿ ಇದ್ದಿದ್ದಿಲ್ಲ. ನಮ್ಮ ಮಮ್ಮಿ ಮನೆಯದು ವ್ಲಾಗ್ ಮಾಡಿಲ್ಲ ನಾನು ಜಾಸ್ತಿ. ಹೊರಗಡೆನೇ ಅದೇನಂತಾರೆ ಆಧಾರ್ ಕಾರ್ಡ್ದು ಕೆಲಸ, ಬರ್ತ್ ಸರ್ಟಿಫಿಕೇಟ್ದು, ಬರೀ ಇವೇ ಕೆಲಸಕ್ಕೇನೆ ಅಡ್ಡಾಡ್ತಾ ಇದ್ದೆ ನೋಡ್ರಿ. ನಾನು ಅಷ್ಟು ಕಷ್ಟಪಟ್ಟಿಂದ ಈ ಥರ ರಿಸಲ್ಟ್ ಬಂದಿದೆ. ನನಗಂತೂ ಫುಲ್ ಬೇಜಾರಾಯಿತು ಫ್ರೆಂಡ್ಸ್. ಇವಾಗ ಮತ್ತೆ ಆಧಾರ್ ಕಾರ್ಡ್ ಇವಾಗ ಏನಾದರೂ ಇಳಿಸ್ತಾರಾ, ಇಲ್ಲಿ ಸಿಂಧನೂರಲ್ಲಿನೂ ಇಳಿಸ್ತಾರಂತೆ. ಬಟ್ ಇಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಅಣ್ಣ ಹೇಳಿದರು, ಇಲ್ಲ ಒಂದು 10 ದಿನ ಆದರೂ ಹೋಗಲಿ, ಇವಾಗ ಮತ್ತೆ ನೀವು ತಿದ್ದುಪಡಿ ಏನಾದರೂ ಮಾಡಿಸಿದ್ರೆ ಮತ್ತೆ ರಿಜೆಕ್ಟ್ ಆಗುತ್ತೆ, ಈ ಥರ ಸರ್ವೆ ನಡೀತಾ ಇದೆ, ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ತುಂಬ ಜನದ್ದು, ನೀವು ಮತ್ತೆ ಇವಾಗೂ ಇಳಿಸಿದ್ರೇನು ತೊಂದರೆ ಆಗುತ್ತೆ, ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಇವಾಗ ಇನ್ನೊಂದು 10 ಡೇಸ್ ಬಿಟ್ಟು ಮತ್ತೆ ತಿದ್ದುಪಡಿಗೋಸ್ಕರ ನಮ್ಮ ಸಿಂಧನೂರಲ್ಲಿನೇ ಇಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಗುತ್ತಂತೆ ಇದೇ ಊರಲ್ಲಿ ತಹಶೀಲ್ ಆಫೀಸಲ್ಲಿ ಈ ಕೆಲಸ ಆಗುತ್ತಂತ ಹೇಳಿದ್ದಾರೆ. ಬಟ್ ನೋಡಿರಿ, ಕೆಲಸ ಆಗೋದನ್ನು ಅಷ್ಟು ಕಷ್ಟಪಟ್ಟು ಮಾಡಿದ ನಂತರನೂ ಆಗಿಲ್ಲ ಕೆಲಸ. ಫುಲ್ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್. ನನಗೆ ವ್ಲಾಗ್ ಮಾಡೋಕ್ಕೂ ಇಷ್ಟ ಆಗಿಲ್ಲ. ಬರುವಾಗೆ ಅಲ್ಲಿ ಸೈಬರ್ಗೆ ಹೋಗಿದ್ದಿಲ್ಲ ಫ್ರೆಂಡ್ಸ್, ಬರುವಾಗೆ ನನಗೆ ವ್ಲಾಗ್ ಮಾಡೋಕ್ಕೂ ಇಷ್ಟ ಆಗಿಲ್ಲ. ಡೈರೆಕ್ಟ್ ಮನೆಗೆ ಬಂದುಬಿಟ್ಟು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇದೇ ನಿಮಗೆ ತಿಳಿಸೋಣ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸು. ಮತ್ತು ಹೇಗೋ ಒಂದು ಇವತ್ತಿನ ವ್ಲಾಗ್ ಅಂತೂ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಗೆ ಹೇಗೆ ಅನಿಸಿದೆ ಅಂಥೇಳಿ ಒಂದು ಕಮೆಂಟ್ ಹಾಕಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಮ್ಮ ವ್ಲಾಗ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಕಂಟಿನ್ಯೂ ಆಗಿ, ಓಕೆನಾ ಫ್ರೆಂಡ್ಸ್. ಮತ್ತು ಇವತ್ತಿನ ವ್ಲಾಗ್ ಮುಗಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ. ಮತ್ತು ಬಾಯ್ ಫ್ರೆಂಡ್ಸ್.